ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಸಮಯ ಏಟಿಂಗ್ ಗೈಸ್. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಡ್ಬೇಡ ಅಂತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಬನ್ನಿ ಗೈಸ್, ಇವತ್ತು ನಡೀತಾ ಇರುವಂತಹ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ನ ಮೂರನೇ T20 ಮ್ಯಾಚು. ಈ ಮ್ಯಾಚ್ ಪ್ರಿವ್ಯೂ ಮತ್ತು ಪ್ರೆಡಿಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ, ಪ್ರಿವ್ಯೂ ಮತ್ತು ಪ್ರೆಡಿಕ್ಷನ್ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಇಂಗ್ಲೆಂಡ್ ಅವರು ಆಲ್ರೆಡಿ ಅವರ ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾರೆ. ಇಂಗ್ಲೆಂಡ್ ಅವರ ಸ್ಕ್ವಾಡ್ ಯಾವ ರೀತಿ ಇದೆ ಅಂದ್ರೆ, ಮಾಮೂಲಿ ಲಾಸ್ಟ್ ಸ್ಕ್ವಾಡ್ ಯಾವ ರೀತಿ ಇತ್ತು ಅದೇ ತರ ಇದೆ. ಸೈಡ್ ಹಾಕಿದ್ದೀನಿ, ನೋಡ್ತಾ ಇರಬಹುದು. ಫಿಲ್ ಸಾಲ್ಟ್, ಜಾಸ್ ಬಟ್ಲರ್, ಯಾರಿ ಬ್ರೋಕ್, ಜಾಕಬ್ ಬತ್ತಲ್, ಟಾಮ್ ಬ್ಯಾಕ್ಟನ್, ಸ್ಯಾಮ್ ಕರಣ್, ವಿಲ್ ಜಾಕ್ಸ್, ಲಿಯಮ್ ಡಾನ್ಸನ್, ಜೋಪ್ರಾ ಆರ್ಚರ್, ಆದಿಲ್ ರಶೀದ್, ಜಾಸ್ ಟಂಗ್. ಲಾಸ್ಟ್ ಮ್ಯಾಚ್ ಸ್ಕ್ವಾಡ್ ಏನಿತ್ತು ಅದೇ ರೀತಿ ಸ್ಕ್ವಾಡ್ ನ ಮೇಂಟೈನ್ ಮಾಡಿದ್ದಾರೆ. ವಿನ್ನಿಂಗ್ ಟೀಮ್ ನೇ ಇಲ್ಲೂ ಕೂಡ ಆಡಿಸ್ತಾ ಇದ್ದಾರೆ. ಇನ್ನು ಇಂಡಿಯಾ ಕಡೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನಾದ್ರು ಚೇಂಜಸ್ ಆಗ್ಬೋದಾ ಅಂದ್ರೆ, ಇಂಡಿಯಾ ಕಡೆ ಒಂದು ಚೇಂಜಸ್ ಅಂತೂ ಆಗೇ ಆಗುತ್ತೆ. ಅದು ರವಿ ಬಿಷ್ಣೋಯ್ ಕೂರಿಸ್ತಾರೆ. ರವಿ ಬಿಷ್ಣೋಯ್ ಕೂರಿಸ್ಬಿಟ್ಟು ಪ್ರಿನ್ಸ್ ಯಾದವ್ ಅವರಿಗೆ ಮತ್ತೊಂದು ಆಪರ್ಚುನಿಟಿನ ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ವೆದರ್ ಕಂಡೀಷನ್, ಪಿಚ್ ಕಂಡೀಷನ್ ಎಲ್ಲ ನೋಡ್ರೆ ಪ್ರಿನ್ಸ್ ಯಾದವ್ ಅವ್ರನ್ನ ತಗೊಂಡ್ಬರೋ ಚಾನ್ಸಸ್ ಜಾಸ್ತಿನೇ ಇದೆ. ಲಾಸ್ಟ್ ಮ್ಯಾಚ್ ನಾವು ಸೋತು ಅಂದ್ರೆ ಅದ್ರಲ್ಲಿ ಒಂಥರ ರವಿ ಬಿಷ್ಣೋಯ್ ಅವರ ಬೌಲಿಂಗ್ ಕೂಡ ಇರ್ಬೋದು. ಬರ್ತಾರೆ ನೋಬಾಲ್ ಆಗ್ತಾರೆ, ಸಿಕ್ಸ್ ಹೊಡ್ಸ್ಕೊತಾರೆ, ಬರ್ತಾರೆ ನೋಬಾಲ್ ಆಗ್ತಾರೆ, ಸಿಕ್ಸ್ ಹೊಡ್ಸ್ಕೊತಾರೆ. ಇದೇ ಆಗೋಯ್ತು ರವಿ ಬಿಷ್ಣೋಯ್ ಅವರ ಬೌಲಿಂಗ್ ಲಾಸ್ಟ್ ಮ್ಯಾಚ್ ಅಲ್ಲಿ. ಇದ್ರಿಂದಲೇ ನಾವು ಅರ್ಧ ಮ್ಯಾಚ್ ನ ಅವ್ರ ಕೈಯಿಂದನೇ ಸೋತು. ಇನ್ನು ಇಂಡಿಯಾ ಕಡೆ ಇದಾದ್ರೆ, ಇಂಡಿಯಾ ಒಂದು ಅಪ್ರೋಚ್ ನ ಚೇಂಜ್ ಮಾಡ್ಕೊಬೇಕು. ಇಂಗ್ಲೆಂಡ್ ಅವರು ನೋಡಿದಾಗ ಗೆಲ್ಲಿಸ್ಬೇಕು, ಟೀಮ್ ನ ಗೆಲ್ಲಬೇಕು ಅಂತ ಆಡಿದ್ರು. ಬಟ್ ಇಂಡಿಯನ್ ಕಡೆ ನೋಡಿದ್ರೆ ಯಾರಪ್ಪ ಅಭಿಷೇಕ್ ಶರ್ಮಾ ಅವರು ಸ್ಟಾರ್ಟಿಂಗು ಟೈಮ್ ತಗೊಂತಾರೆ, ಆಮೇಲೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅವ್ರ ಇನ್ನಿಂಗ್ಸ್ ನ. ಆದ್ರೆ ಅಭಿಷೇಕ್ ಶರ್ಮಾ ಅವ್ರ ಕಡೆ ಯಾವುದೇ ಕ್ವಶನ್ ಮಾರ್ಕ್ ಇಲ್ಲ. ಬಟ್ ಇಶಾನ್ ಕಿಶನ್ ಅವರು ಮೊನ್ನೆ ಮ್ಯಾಚ್ ಅಲ್ಲಿ 40 ಬಾಲಲ್ಲಿ 49 ರನ್ ಹೊಡಿತಾರೆ. ಶಟಲ್ ಆಗಕ್ಕೆ ಹೊಸಿ ಟೈಮ್ ತಾಳಲ್ಲ. ಇದು T20 ಮ್ಯಾಚ್ ಅಥವಾ ಟೆಸ್ಟ್ ಮ್ಯಾಚ್ ಅನ್ಕೊಂಡವರು ಒಂದು ಅರ್ಥ ಆಗ್ತಾರೆ. ಇಶಾನ್ ಕಿಶನ್ ಅವರು ಅವ್ರ ಅಪ್ರೋಚ್ ಅಲ್ಲಿ ಸ್ವಲ್ಪ ಚೇಂಜಸ್ ನ ಮಾಡ್ಕೊಬೇಕು. ಇನ್ನು ಶ್ರೇಯಸ್ ಅಯ್ಯರ್ ಅವರು ಕೂಡ ಕ್ಯಾಪ್ಟನ್ಸಿಲಿ ಮೂವ್ಗಳನ್ನ ಸರಿಯಾಗಿ ಮಾಡ್ತಾ ಇಲ್ಲ ಗುರು. ಯಾವಾಗ ಯಾವ ಬೌಲರ್ಸ್ ನ ಕರ್ಕೊಂಡ್ ಬರ್ಬೇಕು, ಯಾವ ಬೌಲರ್ಗೆ ಅಲ್ಲಿ ಫೀಲ್ಡ್ ಸೆಟ್ ಮಾಡಬೇಕು, ಯಾವ ಬೌಲರ್ಗೆ ಆಪ್ಷನ್ ಕೊಡ್ತಾ ಇಲ್ಲ. ಇವರೇ ಒಂಥರ ಫುಲ್ ಎಲ್ಲಾನು ಇಂಡಿಕೇಟ್ ಮಾಡ್ತಾ ಇರೋ ರೀತಿ ಇದೆ. ಇದರಿಂದ ಟೀಮ್ಗೆ ಒಂಥರ ಲಾಸೇ ಆಗೋದು. ಆಲ್ರೆಡಿ 4 ಮ್ಯಾಚ್ ಅಲ್ಲಿ 3 ಮ್ಯಾಚ್ ನ ಸೋತಿದೀವಿ. ಒಂದ್ ಮ್ಯಾಚ್ ನೋ ರಿಸಲ್ಟ್ ಆಗಿದೆ, ಎಲ್ರಿಗೂ ಗೊತ್ತಿರೋ ಹಾಗೆ. ಇನ್ನು ಈ ಮ್ಯಾಚ್ ಅಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮೆನ್ಸ್ ನ ಮಾಡ್ಬೋದು ಅಂದ್ರೆ, ಸಂಜು ಸ್ಯಾಮ್ಸನ್ ಅವ್ರನ್ನ 2 ಸೀರೀಸ್ ಅಲ್ಲೂ ಕೂಡ ಕೈ ಬಿಟ್ಟಿದ್ದಾರೆ. ಜಿಂಬಾಬ್ವೆ ಸೀರೀಸ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಅವ್ರ ಬಗ್ಗೆ ಮಾತಾಡಕ್ಕೆ ಆಗಿರಲಿಲ್ಲ. ಸಂಜು ಸ್ಯಾಮ್ಸನ್ ಅವ್ರನ್ನ ಕೈ ಬಿಟ್ಟಿದ್ದಾರೆ ಜಿಂಬಾಬ್ವೆ ಸೀರೀಸ್ ಅಲ್ಲಿ ಕೂಡ. ಇನ್ನು ನೆಕ್ಸ್ಟ್ ಇಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅಂದ್ರೆ, ಇಂಡಿಯಾ ಕಡೆ ಈ ಮ್ಯಾಚ್ ಅಲ್ಲಿ ಇಂಡಿಯಾ ಕಡೆ ಶ್ರೇಯಸ್ ಅಯ್ಯರ್ ಅವರು ಮತ್ತು ತಿಲಕ್ ವರ್ಮಾ ಅವರು ಮಿಡಲ್ ಆರ್ಡರ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ತೀನಿ. ಓಪನಿಂಗ್ ಪಾರ್ಟ್ನರ್ಶಿಪ್ ಒಂದು ತಕ್ಕಮಟ್ಟಿಗೆ ಬರುತ್ತೆ. ಮತ್ತೆ ವೈಭವ್ ಸೂರ್ಯವಂಶರು ಈ ಮ್ಯಾಚ್ ಅಲ್ಲೂ ಕೂಡ ಫ್ಲಾಪ್ ಆಗ್ತಾರೆ ಅಂತ ಹೇಳ್ತೀನಿ. ಇಂಗ್ಲೆಂಡ್ ಅವರು ಸೈಕ್ ಪ್ಲಾನ್ ನ ಮಾಡ್ಕೊಂಡು ಅವ್ರನ್ನ ಬೇಗ ಫ್ಲಾಪ್ ಮಾಡ್ತಾರೆ ಅಂತ. ಇನ್ನು ನೆಕ್ಸ್ಟ್ ಅದೇ ರೀತಿ ಅವ್ರ ಕಡೆ ಯಾರಪ್ಪ ಚೆನ್ನಾಗಿ ಬಂದ್ರೆ, ಲಾಸ್ಟ್ ಮ್ಯಾಚ್ ಬೆತ್ತಲ್ ಅವ್ರು ಹೊಡಿತಾರೆ ಅಂತ ಹೇಳಿದೆ. ಬೆತ್ತಲ್ ಅವ್ರು ಬೇತಾಳ ಕಾಡ್ಬಿಟ್ರು ಇಂಡಿಯಾಗೆ. ಇನ್ನು ಈ ಮ್ಯಾಚ್ ಕೂಡ ಬೆತ್ತಲ್ಲು ಯಾರಿಬ್ರು ಇಬ್ರು ಕೂಡ ಚೆನ್ನಾಗಿ ಆಡ್ತಾರೆ. ಮತ್ತು ಓಪನಿಂಗ್ ಅಲ್ಲಿ ಫಿಲ್ ಸಾಲ್ಟ್ ಅಥವಾ ಜಾಸ್ ಬಟ್ಲರ್ ಇಬ್ರಲ್ಲಿ ಒಬ್ರು 20 ಓವರ್ ಮ್ಯಾಚ್ ಎಂಡ್ ಆಗೋವರೆಗೂ ನಿಂತ್ಕೊಂಡು ಆಡ್ತಾರೆ ಅಂತ ಹೇಳ್ತೀನಿ. ಇನ್ನು ಬೌಲಿಂಗ್ ಕಡೆ ಬರೋದಾದ್ರೆ, ಇಂಡಿಯಾ ಕಡೆ ಪ್ರಿನ್ಸ್ ಯಾದವ್ ಅವರು ಇವತ್ತು ಆಡಿಸ್ಲೇಬೇಕು. ಪ್ರಿನ್ಸ್ ಯಾದವ್ ಅವರು ಆಡಿದ್ರು ಅಂದ್ರೆ ಪಕ್ಕ 3 ವಿಕೆಟ್ ಮೇಲೆ ತೆಗಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಅದೇ ರೀತಿ ಇಂಗ್ಲೆಂಡ್ ಕಡೆ ಬೌಲಿಂಗ್ ಅಲ್ಲಿ ಜೋಪ್ರಾ ಆರ್ಚರ್ ಅವರು ತಮ್ಮ ಸ್ಪೀಡ್ ಇಂದಲೇ ಮ್ಯಾಜಿಕ್ ನ ಮಾಡ್ತಾರೆ ಅಂತ ಹೇಳ್ತೀನಿ. ಫೈನಲಿ ಈ ಮ್ಯಾಚ್ ನ ಇಂಡಿಯಾದವರು ಗೆಲ್ತಾರೆ ಅಂತ ಹೇಳ್ತೀನಿ. ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.